ಹಲೋ ನಮಸ್ಕಾರ ಕನ್ನಡಿಗರೇ, ನೀವು ನೋಡ್ತಾ ಇದ್ದೀರಾ ಆರ್ ಕೆ ಮೀಡಿಯಾ. ನಾನು ನಿಮ್ಮ ಶ್ರೀ ಯದು ತಿಲಕ. ಕನ್ನಡಿಗರೇ, ನಿಮಗೆಲ್ಲ ನಮ್ಮ ಆರ್ ಕೆ ಮೀಡಿಯಾ ಚಾನಲ್ಗೆ ತುಂಬು ಹೃದಯದ ಸ್ವಾಗತ ಸುಸ್ವಾಗತ. ಇಲ್ಲಿವರೆಗೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಗಂಟೆನ ಬಾರಿಸಿ ಅಂತ ಹೇಳ್ತಾ ಇವತ್ತಿನ ದಿನ ನಾವೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ಬಂದಿದ್ದೀನಿ. ತುಂಗೆ ಭದ್ರೆಯರ ಸಂಗಮದತ್ತ ನಮ್ಮ ಚಿತ್ತ. ಏನಿದು ತುಂಗೆ ಭದ್ರೆಯರತ್ತ ನಮ್ಮ ಚಿತ್ತ ಅನ್ನೋದಾದರೆ, ತುಂಗಾ ಮತ್ತು ಭದ್ರಾ ಎರಡೂ ನದಿಗಳ ಸಂಗಮ ಸ್ಥಳವಾದಂತಹ ಕೂಡ್ಲಿ ಗ್ರಾಮಕ್ಕೆ ನಿಮ್ಮನ್ನೆಲ್ಲ ಇವತ್ತು ಕೊಂಡೊಯ್ತಾ ಇದ್ದೀನಿ ಸ್ನೇಹಿತರೆ. ಇದು ನಮ್ಮ ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯಿಂದ 27 ಕಿಲೋಮೀಟರ್ ಇರುವಂತಹ ಒಂದು ಊರು. ನಾವು ಹೋಗಿದ್ದು ಪುರ್ಲೆ ಮತ್ತು ಜಾವಳ್ಳಿ ಮಾರ್ಗವಾಗಿ. ತುಂಗಾ ಮತ್ತು ಭದ್ರಾ ನದಿಗಳು ಇದೇ ಒಂದು ಸ್ಥಳದಲ್ಲಿ ಸೇರಿ ತುಂಗಭದ್ರೆಯಾಗಿ ಹರಿಯುತ್ತೆ. ಇದೇ ನೋಡಿ ಕೂಡ್ಲಿ, ಇಲ್ಲಿ ತುಂಗಾ ಮತ್ತು ಭದ್ರಾ ನದಿಗಳು ಸಂಗಮವಾಗಿರುವಂತಹ ಸ್ಥಳ. ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಶ್ರೀ ರಂಗನಾಥ ಸ್ವಾಮಿ ದೇವಾಲಯ. ಅದರ ಎಡಭಾಗದಲ್ಲಿರುವಂಥದ್ದು ಹೊಯ್ಸಳರ ಕಾಲದ ಸಂಗಮೇಶ್ವರ ದೇವಾಲಯ. ಇದು ನಮ್ಮ ಭಾರತದ ಐತಿಹಾಸಿಕ ವಾಸ್ತುಶಿಲ್ಪ ಶೈಲಿಯ ಒಂದು ಉತ್ತಮ ಉದಾಹರಣೆಯಾಗಿ ನಿಲ್ಲುತ್ತೆ ಸ್ನೇಹಿತರೆ. ಆ ಕಾಲದ ವಾಸ್ತುಶಿಲ್ಪದ ಭವ್ಯತೆಯನ್ನು ಎತ್ತಿ ಸಾರಿದೆ. ಈ ಒಂದು ದೇವಾಲಯದ ಹಿಂಭಾಗದಲ್ಲಿಯೇ ಎರಡೂ ನದಿಗಳ ಸಂಗಮವಾಗಿರೋದು. ಇಲ್ಲಿ ಕಾಣ್ತಾ ಇರೋದು ಭದ್ರಾ ನದಿ. ಇದು ಗಂಗಾ ಮೂಲದಲ್ಲಿ ಹುಟ್ಟಿ ಡೆಕ್ಕನ್ ಪ್ರಸ್ಥಭೂಮಿಯ ದಕ್ಷಿಣ ಭಾಗದಲ್ಲಿ ಪೂರ್ವಕ್ಕೆ ಹರಿಯುತ್ತೆ. ಹಾಗೆ ಇದು ತುಂಗಾ ನದಿ. ತುಂಗಾ ನದಿ ಪಶ್ಚಿಮ ಘಟ್ಟಗಳಲ್ಲಿ ವರಾಹ ಪರ್ವತದಲ್ಲಿರುವ ಗಂಗಾ ಮೂಲದಲ್ಲಿ ಹುಟ್ಟುತ್ತೆ. ಈಗ ನೋಡ್ತಾ ಇದ್ದೀರಲ್ಲ, ಇದು ತುಂಗಾ ಭದ್ರಾ ನದಿಗಳ ಸಂಗಮ. ಇದೇ ಒಂದು ಸ್ಥಳದಲ್ಲಿ ಒಂದು ಪುಟ್ಟ ದೇವಾಲಯವನ್ನು ಕೂಡ, ಅಂದರೆ ಪುಟ್ಟ ಗುಡಿಯನ್ನು ಕೂಡ ಕಟ್ಟಿರ್ತಾರೆ. ಅದು ನೀರಿಂದ ಮುಚ್ಚಿ ಹೋಗಿದೆ. ಸ್ನೇಹಿತರೆ, ತುಂಗಾ ಮತ್ತು ಭದ್ರಾ ನದಿಗಳ ಇನ್ನೂ ವಿಶೇಷತೆಗಳು ಹೇಳೋದಾದರೆ, ಈ ನಮ್ಮ ತುಂಗಾ ನದಿ ಕರ್ನಾಟಕದಲ್ಲಿ ಶಿವಮೊಗ್ಗ, ಚಿಕ್ಕಮಗಳೂರು ಜಿಲ್ಲೆಗಳ ಮೂಲಕ ಹರಿಯುತ್ತೆ. ಕೊನೆಯದಾಗಿ ಆಂಧ್ರದಲ್ಲಿ ಕೃಷ್ಣಾ ನದಿಯನ್ನು ಸೇರುತ್ತೆ. ತುಂಗಾ ನದಿಗೆ ಗಾಜನೂರಲ್ಲಿ ಒಂದು ಅಣೆಕಟ್ಟನ್ನು ಕಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಭದ್ರಾ ನದಿ. ಇದು ಗಂಗಾ ಮೂಲದಲ್ಲಿ ಹುಟ್ಟಿ ಡೆಕ್ಕನ್ ಪ್ರಸ್ಥಭೂಮಿಯ ದಕ್ಷಿಣ ಭಾಗದಲ್ಲಿ ಪೂರ್ವಕ್ಕೆ ಹರಿಯುತ್ತೆ. ಹಾಗೆ ಇದಕ್ಕೆ ಭದ್ರಾವತಿಯಲ್ಲಿ ಅಡ್ಡಲಾಗಿ ಅಣೆಕಟ್ಟನ್ನು ಕಟ್ಟಿರ್ತಾರೆ. ಇದನ್ನು ನಾವು ಭದ್ರಾ ಜಲಾಶಯ ಅಂತ ಹೇಳಿ ಕರಿತೀವಿ. ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ. ಧನ್ಯವಾದ.